ಕಥೆಯ ಹೆಸರು ಗಂಗೆಯ ದರ್ಶನ. ಶಂತನು ಮಹಾರಾಜನು ಧರ್ಮದಿಂದ ಹಸ್ತಿನಾವತಿಯನ್ನು ಆಳುತ್ತಿದ್ದನು. ಒಂದು ದಿನ ಅಮಾತ್ಯರು, ಸೇನಾಧಿಪತಿಗಳು, ಪ್ರಜಾ ನಾಯಕರನ್ನೆಲ್ಲ ಒಳಗೊಂಡ ಬೃಹತ್ ಸಭೆಯಲ್ಲಿ ಶಂತನು ಪಾಲ್ಗೊಂಡಿದ್ದಾಗ ಕೆಲ ಪ್ರಜೆಗಳು ಭಯಭೀತರಾಗಿ ಓಡಿ ಬಂದು, ಪ್ರಭು ಕಾಪಾಡಬೇಕು, ಇತ್ತೀಚೆಗೆ ಕ್ರೂರ ಮೃಗಗಳ ಹಾವಳಿ ಮಿತಿಮೀರಿ ಹೋಗಿದೆ, ಅನೇಕರು ಪ್ರಾಣ ಕಳೆದುಕೊಂಡಿದ್ದಾರೆ, ರಕ್ಷಿಸಬೇಕು ಎಂದು ಬೇಡಿಕೊಂಡರು. ಪ್ರಜೆಗಳ ಅಳಲನ್ನು ಮನ್ನಿಸಿದ ಶಂತನು ಮಹಾರಾಜನು ಮೃಗಗಳನ್ನು ಬೇಟೆಯಾಡುವುದಕ್ಕಾಗಿ ಅರಣ್ಯಕ್ಕೆ ತೆರಳಿದನು. ಅನೇಕ ಕ್ರೂರ ಜಂತುಗಳನ್ನು ಅರಸನು ಬೇಟೆಯಾಡಿದನು. ಬೇಟೆಯಿಂದಾಗಿ ಅರಸನಿಗೆ ಆಯಾಸವಾಗಿತ್ತು. ವಿಶ್ರಾಂತಿಯನ್ನು ಪಡೆಯುವುದಕ್ಕೆಂದು ನದಿಯೊಂದರ ತಟದಲ್ಲಿ ಮರದ ಬೊಡ್ಡೆಯೊಂದಕ್ಕೆ ಆನಿಸಿ ಕುಳಿತನು. ಆಯಾಸದಿಂದಾಗಿ ಕಣ್ಣುಗಳು ಮುಚ್ಚಿಕೊಂಡವು. ನಿದ್ದೆಯ ಮಂಪರು. ಸುಂದರವಾದ ಸ್ತ್ರೀಯೊಬ್ಬಳು ಅರಸನಿಗೆ ಗೋಚರಿಸಿದಳು. ತಕ್ಷಣವೇ ರಾಜನಿಗೆ ಎಚ್ಚರವಾಯಿತು. ಕಣ್ಣು ತೆರೆದು ನೋಡಿದಾಗ ಅದೇ ಸುಂದರ ಸ್ತ್ರೀ ಕಾಣಿಸಿದಳು. ಆ ಸುಂದರ ಸ್ತ್ರೀ ನದಿಯ ಮಧ್ಯದಿಂದ ನಿಧಾನವಾಗಿ ನಡೆದುಕೊಂಡು ಬರುತ್ತಿದ್ದಳು. ಅರಸನು ಆ ಸೌಂದರ್ಯ ರಾಶಿಯನ್ನು ನೋಡಿ ಮೈಮರೆತನು. ಅವನ ಮನಸ್ಸು ಆನಂದದಿಂದ ತುಂಬಿ ಹೋಯಿತು. ಅವಳೊಡನೆ ಮಾತನಾಡಬೇಕೆಂಬ ಆಸೆ ಅರಸನಲ್ಲಿ ಜಾಗೃತವಾಯಿತು. ಸುಂದರಿ, ನೀನು ಸಾಮಾನ್ಯಳಲ್ಲವೆಂದು ನಿನ್ನ ತೇಜಸ್ಸು ಸ್ಪಷ್ಟಪಡಿಸುತ್ತಿದೆ. ನಿನ್ನನ್ನು ನೋಡಲು ನನ್ನ ಕಣ್ಣುಗಳು ಪುಣ್ಯ ಮಾಡಿದ್ದವು. ಹೇ ಯೌವನದ ರಾಶಿಯೇ, ಹಸ್ತಿನಾವತಿಯ ಅರಸನಾದ ನನಗೆ ನಿನ್ನನ್ನು ನನ್ನವಳನ್ನಾಗಿಸಿಕೊಳ್ಳಬೇಕೆಂಬ ಆಸೆ ಬಲವಾಗುತ್ತಿದೆ. ನಿನ್ನ ಅಭಿಪ್ರಾಯ ತಿಳಿಸುವೆಯಾ? ಅರಸನ ಮಾತಿಗೆ ಸ್ತ್ರೀರೂಪಿಯಾದ ಗಂಗೆ ಮುಗುಳ್ನಕ್ಕಳು. ಹೇ ಚಂದ್ರವಂಶ ಸಂಭೂತನೆ, ನಿನ್ನ ಸತಿಯಾಗಿ ಬರಲು ನನ್ನ ಅಭ್ಯಂತರವಿಲ್ಲ. ಆದರೆ ವಿವಾಹದ ನಂತರ ನಾನು ಕೈಗೊಳ್ಳುವ ಯಾವುದೇ ಕಾರ್ಯದ ಕುರಿತಾಗಿ ನೀನು ಯಾಕೆ, ಹೇಗೆ ಎಂದು ಪ್ರಶ್ನಿಸಕೂಡದು. ಹಾಗೆ ಮಾಡಿದ ಮರುಕ್ಷಣವೇ ನಾನು ನಿನ್ನನ್ನು ತ್ಯಜಿಸಿ ಹೊರಟು ಹೋಗುತ್ತೇನೆ. ಗಂಗೆಯ ಮಾತಿಗೆ ಶಂತನು ಒಪ್ಪಿದನು. ಅಪೂರ್ವ ಚೆಲುವೆಯೊಂದಿಗೆ ಮಹಾರಾಜನು ಅರಮನೆಗೆ ಬಂದಾಗ ಸಕಲ ಪ್ರಜೆಗಳು, ಅಂತಃಪುರವಾಸಿಗಳು ಆನಂದದಿಂದ ಜಯಕಾರ ಮಾಡಿದರು. ಕಾಲ ಉರುಳಿತು. ಮಹಾರಾಣಿಯು ಗಂಡು ಮಗುವನ್ನು ಹೆತ್ತಳು. ರಾಜನು ಆನಂದದಿಂದ ಉಬ್ಬಿ ಹೋದನು. ಆದರೆ ಆತನ ಆನಂದ ಬಹುಕಾಲ ಉಳಿಯಲಿಲ್ಲ. ಕಾರಣ ರಾಣಿಯು ಆ ಮಗುವನ್ನು ಗಂಗೆಯಲ್ಲಿ ಬಿಸಿಟಳು. ರಾಜನಿಗೆ ಅಪಾರ ನೋವಾದರೂ ಸಹ ತೋರಿಸಿಕೊಳ್ಳಲಿಲ್ಲ. ಎರಡನೆಯ ಮಗುವೂ ಸಹ ಗಂಗೆಯ ಪಾಲಾಯಿತು. 7 ಮುಗ್ಧ ಶಿಶುಗಳು ಗಂಗೆಯ ಪಾಲಾದಾಗ ಅರಸನ ತಾಳ್ಮೆಯ ಕಟ್ಟೆ ಒಡೆಯಿತು. ರಾಣಿಯ ಇಂಥ ಕಾರ್ಯವನ್ನು ಪ್ರಶ್ನಿಸುವ ಕಾರಣಕ್ಕಾಗಿ ಸಮಯ ನೋಡತೊಡಗಿದನು. 8ನೆಯ ಮಗುವನ್ನು ರಾತ್ರಿ ಹೆತ್ತಳು. ಬಂಗಾರದ ಕಳಸದಂತೆ ಮಗು ಮಿಂಚುತ್ತಿತ್ತು. ಕೆನ್ನೆಗಳು ಸೇಬಿನಂತಿದ್ದವು. ಅಪಾರ ತೇಜಸ್ಸನ್ನು ಹೊಂದಿದ ಆ ಮಗುವನ್ನು ಸಹ ಗಂಗೆಗೆ ಸಮರ್ಪಿಸಲು ಹೊರಟ ರಾಣಿಯನ್ನು ತಡೆದು ನಿಲ್ಲಿಸಿ, ದೇವಿ, ಇದೇನಿದು? ಇಲ್ಲಿಯವರೆಗೂ ನಾನು ನಿನಗೆ ಕೊಟ್ಟ ಮಾತಿನಿಂದಾಗಿ ಮೌನವಾಗಿದ್ದು ನೀನು ಮಾಡುವ ಕ್ರಿಯೆಯನ್ನು ಮೂಕನಾಗಿ ನೋಡುತ್ತಿದ್ದೇನೆ. ಆದರೆ ಈಗ ನನ್ನಿಂದ ಸಹಿಸಲು ಸಾಧ್ಯವಾಗುತ್ತಿಲ್ಲ. ನಿನ್ನ ಕರುಣೆ ಇಲ್ಲದ ಆ ಕೃತ್ಯದ ಹಿನ್ನೆಲೆ ಏನು? ಶಂತನು ಮಹಾರಾಜನ ದಿಗುಲು ಬೆರೆತ ಪ್ರಶ್ನೆಗೆ ಮಹಾರಾಣಿಯು ಸಾವಧಾನ ಚಿತ್ತಳಾಗಿ ಉತ್ತರಿಸಿದಳು. ರಾಜನ್, ವ್ರತ ಚಿಂತೆ ಏಕೆ? ಗಂಗೆಯ ಪಾಲಾದ ಎಲ್ಲ ಶಿಶುಗಳು ಬೇರಾರೂ ಅಲ್ಲ, ಸಾಕ್ಷಾತ್ ವಸುಗಳು. ಶಾಪದ ಕಾರಣದಿಂದ ಭೂಮಿಯಲ್ಲಿ ಮಾನವ ರೂಪ ತಳೆದು ಈಗ ಶಾಪ ವಿಮೋಚನೆಗೊಳಗಾಗಿದ್ದಾರೆ. ರಾಜನ್, ನೀನೀಗ ಕೊಟ್ಟ ಮಾತನ್ನು ತಪ್ಪಿರುವೆ. ಆದ್ದರಿಂದ ನಾನೀಗ ನಿನ್ನನ್ನು ತ್ಯಜಿಸಿ ನನ್ನ ಸ್ವಸ್ಥಾನಕ್ಕೆ ತೆರಳುತ್ತಿದ್ದೇನೆ. ಈ ಮಗುವನ್ನು ಸಹ ನನ್ನೊಂದಿಗೆ ಕರೆದೊಯ್ಯುತ್ತಿದ್ದೇನೆ. ವಿದ್ಯಾಬುದ್ಧಿ ಕಲಿಸಿ ಯೋಗ್ಯ ವ್ಯಕ್ತಿಯನ್ನಾಗಿ ಮಾಡುತ್ತೇನೆ. ಸಮಯ ಒದಗಿ ಬಂದಾಗ ಈ ಮಗುವನ್ನು ನೀನು ಮರಳಿ ಹೊಂದುವೆಯಂತೆ. ಇಷ್ಟು ಹೇಳಿದ ಮಹಾರಾಣಿಯು ಮುಂದೆ ಮಾತನಾಡದ ಮಗುವಿನೊಂದಿಗೆ ತನ್ನ ಉಗಮ ಸ್ಥಾನದತ್ತ ಹೊರಟಳು. ಮಹಾರಾಜನೊಂದಿಗೆ ಹಸ್ತಿನಾವತಿಯ ಪ್ರಜೆಗಳು ದುಃಖದಲ್ಲಿ ಮುಳುಗಿದರು. ರಾಜನು ಕಾಲಕ್ರಮೇಣ ತನ್ನ ದುಃಖವನ್ನು ಮರೆಯತೊಡಗಿದನು. ಈವರೆಗೆ ನಡೆದಿದ್ದು ಒಂದು ಕನಸೇನೋ ಎನ್ನುವ ಭಾವನೆ ಅರಸನಲ್ಲಿ ಉಂಟಾಗಿತ್ತು. ಆದರೂ ಘಟನೆ ನಡೆದು ಹೋಗಿತ್ತು. ಹೀಗೆಯೇ ಕೆಲ ವರ್ಷಗಳು ಉರುಳಿ ಹೋದವು. ಇದು ಕತೆ ನಿಮಗೆ ಇಷ್ಟವಾದಲ್ಲಿ ಕಥೆಗೋಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಹಾಗೂ ಶೇರ್ ಮಾಡಿ.